ಅಂತ. ವಾಟ್ ಇಸ್ ದಿಸ್? ಹೂವಿನ ಹಾರ. ಹಾರ? ಕುಂಕುಮ ಇಟ್ಟಿರೋ ಕಲ್ಗೂ ಹಾರ ಹಾಕ್ತೀರಾ, ಡೆಡ್ ಬಾಡಿಗೂ ಹಾರ ಹಾಕ್ತೀರಾ, ನನಗೂ ಹಾರ ಹಾಕ್ತೀರಾ? ಏ ಮೋಹನ್, ಅದಿಲ್ಲಿ ಸಂಪ್ರದಾಯ ಕಣೋ, ಇಲ್ಲಾಂದ್ರೆ ಮನ್ಸಿಗೆ ಬೇಜಾರಾಗತ್ತೆ. ನನ್ನ ಮನಸ್ಸಿಗೆ ಬೇಜಾರಾದ್ರೆ ಪರವಾಗಿಲ್ಲ ಅಲ್ಲ. ಗುಡ್ ಫ್ರೆಂಡ್. ಓಕೆ ತಗೊಳ್ಳಿ. ತುಂಬಾ ಸಂತೋಷ. ಮೋಹನ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾವು ಮಾತಾಡಬೇಕು ಅಂತ ನಮ್ಮ ಕಾರ್ಮಿಕ ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀವಿ. ಮೈಕ್ ಬಾಯ್. ಬಂದೆ ಸ್ವಾಮಿ. ಮೈಕ್ ಡೌನ್, ಅಪ್, ಔಟ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಕನ್ನಡದಾಗ ಮಾತಾಡ್ರಿ ಸ್ವಾಮಿ. ವಾಟ್ ಈಸ್ ಅಲಾಯಿಂಗ್? ನೋಡು, ಇವರೆಲ್ಲ ಬಡ ಕಾರ್ಮಿಕರು, ಇವರಿಗೆ ಮಾತೃಭಾಷೆ ಒಂದ್ ಬಿಟ್ರೆ ಬೇರೆ ಭಾಷೆ ಬರೋದಿಲ್ಲ. ನೀನ್ ಕನ್ನಡದಲ್ಲೇ ಮಾತಾಡು. ಕನ್ನಡ ಮಾತಾಡಲ್ಲ, ನಿಂದ ಇಲ್ಲಿಗೆ ಬರ್ಬೇಕಾಗಿತ್ತ? ಮಾತಾಡಲು. ಇಟ್ಸ್ ಆಲ್ ರೈಟ್. ಕ್ರೇಜಿ ಪೀಪಲ್. ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರು ಸುರಿಸೋ ಹೊಲಸು ದೇಹಗಳು, ವರ್ಷಾನುಗಟ್ಲೆ ಟೂತ್ ಪೇಸ್ಟ್ ನೋಡದೇ ಇರೋ ಹಳದಿ ಹಲ್ಲುಗಳು, ಸೋಪೆ ನೋಡದೇ ಇರುವಂತ ಕೊಳಕು ಬಟ್ಟೆಗಳು, ನಮ್ಮ ಬಗ್ಗೆ ಮಾತಾಡ್ತಾವನೆ. ಈ ತರ ದುರ್ನಾತ ಹೊಡೆಯೋ ಸಭೆ ಸಮಾರಂಭಗಳು ನನಗೆ ಇಷ್ಟ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಕಾಫಿ. ನನ್ನನ್ನ ವೆಲ್ಕಮ್ ಮಾಡೋದಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ಅಫಿಷಿಯಲ್ಸ್ ಎಲ್ಲ ಬರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲೆಲ್ಲ ಬಂದಿರೋರು ಥರ್ಡ್ ಕ್ಲಾಸ್ ಲೇಬರರ್ಸ್, ಬೆಗರ್ಸ್, ಡರ್ಟಿ ಲೋ ಕ್ಲಾಸ್ ಅನ್ಎಜುಕೇಟೆಡ್ ಬಗ್ಗರ್ಸ್. ಮಾತಿಗೆ ಮುಂಚೆ ಚಪ್ಪಾಳೆ ತಟ್ಟೋದು ನೋಡಿದಾಗಲೇ ಗೊತ್ತಾಯ್ತು ನಿಮ್ಗೆ ಅದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಲೆಟ್ ಮಿ ಬಿ ಫ್ರಾಂಕ್, ನ್ಯಾಪ್ಕಿನ್. ನಿಮಗೆ ವೀಕೆಂಡ್ ಗೊತ್ತಿಲ್ಲ, ಡೇಟಿಂಗ್ ಗೊತ್ತಿಲ್ಲ. ಕೆಲಸ ಮಾಡೋ ಟೈಮ್ನಲ್ಲಿ ಸುಖದ ಯೋಚನೆ ಮಾಡ್ತೀರಾ, ಸುಖ ಪಡೋ ಟೈಮ್ನಲ್ಲಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ. ಒಟ್ನಲ್ಲಿ ಎರಡೂ ಸರಿಯಾಗಿ ಮಾಡಲ್ಲ. ಎರಡೂ ಸರಿಯಾಗಿ ಮಾಡಕ್ಕೆ ಇವ್ರುಗಳು ನಿಮ್ಮನ್ನು ಬೇಡಲ್ಲ. ಇಂಥ ದೊಡ್ಡ ದೊಡ್ಡ ನಾಯಕರು ನಮ್ಮಂತ ಶ್ರೀಮಂತರನ್ನ ಕರೆಸಿ ನಿಮ್ಮ ಮುಂದೆ ನಿಲ್ಲಿಸಿ ಮಾತಾಡಿಸಿ ನಿಮ್ಮನ್ನು ನಮ್ ತರ ಶ್ರೀಮಂತರಾಗಿ ಮಾಡ್ತೀವಂತ ಆಸೆ ಹುಟ್ಟಿಸಿ ಇವ್ರುಗಳು ಶ್ರೀಮಂತರಾಗ್ತಾರ ಹೊರತು ನಿಮ್ಮನ್ನ ಶ್ರೀಮಂತರ ಮಾಡಿದಾರ ಮಾಡಿ ಆ ದೇಶದಲ್ಲಿರೋ ಲೇಬರರ್ಸ್ ಇಲ್ಲಿರೋ ಲೀಡರ್ಸ್ ತರ ಇದ್ದಾರೆ, ಇಲ್ಲಿರೋ ಲೀಡರ್ಸ್ ಆ ದೇಶದಲ್ಲಿರೋ ಲೇಬರರ್ಸ್ ತರ ಇದ್ದಾರೆ. ಅಮೆರಿಕ, ಯುರೋಪ್ ಅಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಲೇಬರರ್ಸ್ ಕೆಲಸ ಮಾಡಬೇಕಾದ್ರೆ ಸಂತೋಷವಾಗಿ ಮಾಡ್ತಾರೆ, ಕೆಲಸ ಮಾಡಿದ ಮೇಲೂ ಸಂತೋಷವಾಗಿರ್ತಾರೆ. ಅದು ಅವ್ರ ಹಣೆ ಬರ. ಈ ದೇಶದಲ್ಲಿರೋ ನೀವು ಲೇಬರರ್ಸ್ ಕೆಲಸ ಹುಡುಕೋದಕ್ಕೆ ಕಷ್ಟಪಡ್ತೀರಾ, ಕೆಲಸ ಮಾಡುವಾಗಲೂ ಕಷ್ಟಪಡ್ತೀರಾ, ಕೆಲಸ ಮಾಡಿದ ಮೇಲೂ ಕಷ್ಟಪಡ್ತಾನೆ ಇರ್ತೀರಾ. ಇದು ನಿಮ್ಮ ಹಣೆ ಬರ. ಫ್ಯೂಚರ್ ಇಲ್ದಿರೋ ದೇಶ, ನೇಚರ್ ಇಲ್ದಿರೋ ನಾಡು, ಟೀಚರ್ಸ್ ಇಲ್ದಿರೋ ಸ್ಕೂಲ್, ಲೀಡರ್ಸ್ ಇಲ್ದಿರೋ ಪಾರ್ಟೀಸ್, ಪ್ಲಾನಿಂಗ್ ಇಲ್ದಿರೋ ಫ್ಯಾಮಿಲಿ, ಒಬ್ಬೊಬ್ಬನಿಗೆ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪೋಕ್ಲು, ಇನ್ನರ್ಧ ತಿಕ್ಲು. ನನಗೆ ಈ ತರ ಮಾತಾಡದೆ ಇರಕ್ ಬರಲ್ಲ. ನಾನು ಈ ತರ ಮಾತಾಡ್ತಿದ್ರೆ ಇವ್ರುಗಳು ನನ್ನ ಬಿಡಲ್ಲ. ನಾನು ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಯಾರಿಗಾರ ಅರ್ಥ ಆದ್ರು ಅವನು ಪಕ್ಕದಲ್ಲವನ್ ಹೇಳಲ್ಲ. ಯಾಕಂದ್ರೆ ಅವನಿಗೆ ಇವನ್ ಕಂಡ್ರಾಗಲ್ಲ, ಇವನಿಗೆ ಅವನ್ ಕಂಡ್ರಾಗಲ್ಲ. ನಿಮ್ಗಳಿಗೆ ಯಾರನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ನಲ್ಲಿ ಯಾರು ಉದ್ಧಾರ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಫಾಲೋ. ಐ ಡೋಂಟ್ ಲೈಕ್ ದಿಸ್. ಆಹಾ, ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಗುರುವೇ,
ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಮಾತುಗಳನ್ನು ಅಚ್ಚಾಗಿಸಿ ವಿಶ್ವವಿದ್ಯಾಲಯಕ್ಕೊಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ. ನಿಮ್ಮ ಮಾತುಗಳಿಂದ ನನಗೆ ಜ್ಞಾನೋದಯವಾಯಿತು. ಈಗಲೇ ದೇವರ ಸನ್ನಿಧಿಗೆ ಹೋಗಿ ನನ್ನ ಮುಡಿಯನ್ನು ಕೊಟ್ಟು ನನ್ನ ಆಚಾರ ವಿಚಾರಗಳನ್ನು ಅಲ್ಲೇ ಬಿಟ್ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಒಂದು ಚಿಕ್ಕ ಸಮಸ್ಯೆ, ಅಲ್ಲಿಗೆ ಹೋಗಕ್ಕೆ 2 ರೂಪಾಯಿ ಕಮ್ಮಿ ಇದೆ. ದಯವಿಟ್ಟು ತಾವು ಕೊಟ್ರೆ. ಅಡ್ವಾನ್ಸ್ ಟ್ರೆಡಿಷನಲ್ ಬೆಗ್. ಓಕೆ, 2 ರೂಪೀಸ್. Yeah. ನಾನು ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ $5 ಕೊಡ್ತೀನಿ. $5? ಅದೆಲ್ಲ ಬೇಡ ಸ್ವಾಮಿ, 5 ರೂಪಾಯಿ ಕೊಡಿ ಸಾಕು. It doesn't know the value of dollars. ನಿನ್ ಯೋಗ್ಯತೆನೆ ಅಷ್ಟು. ಓಕೆ, ನೀನ್ ಇವಾಗ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀಯಲ್ಲ, ಮತ್ತೆ ಅದು ಬೆಳೀತದೆ, ವಾಪಸ್ ಬರುತ್ತೆ ಅಂತ ಕೊಡ್ತೀಯ. ಬೆಳೆದೇನೆ ಇದ್ದಿದ್ರೆ ಕೊಡ್ತಿದ್ಯಾ? ಅಂತ ದೇವ್ರ ಮೇಲೆ ಭಕ್ತಿ ಇದ್ರೆ ನಿನ್ ಕಣ್ ಕಿತ್ಕೊಡು, ಕೈ ಕತ್ತರಿಸ್ಕೊಡು, ಕಟ್ ಮಾಡ್ಕೊಡು. ದೇವ್ರಿಗೆ ಮುಡಿ ಕೊಡ್ತಾನಂತೆ. ಮುಡಿ ದೇವ್ರನ್ನೇನೋ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ಹೇಳಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಬೇಗ ನೀನ್ ಮದ್ವೆ ಆಗು. ಯು ಮೀನ್ ಮ್ಯಾರೇಜ್? ನೋ ಮ್ಯಾರೇಜ್ ಗಿರೇಜ್ ಮದುವೆ ಗಿದ್ವಲ್ಲ, ನನ್ನ ಹತ್ರ ಮಾತಾಡಬಾರ್ದು. ಓಕೆ, ನನಗೆ ಸೂಟ್ ಆಗುವಂತ ಫೇರ್ ಗರ್ಲ್ ಇಂಡಿಯಾಲೇ ಹುಟ್ಟಿಲ್ಲ. ಗಾಡೆ ಬೇರೆ ಎಲ್ಲಪ್ಪ ನೋಡಿದ್ಯಾ? ಕೈರೋ ನೈಟ್ ಕ್ಲಬ್ ಅಲ್ಲಿ ಕ್ಯಾಬ್ರೆ ಡ್ಯಾನ್ಸ್ ಮಾಡೋ ಮಿಸ್ ಕಕ್ಸು ಅನ್ನೋ ಹುಡುಗಿನ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನು ಅವಳನ್ನೇ ಮದುವೆ ಆಗ್ತೇನೆ. ಅಯ್ಯೋ, ಈ ಕಕ್ಸು ಕುಕ್ಸು ಯಾರು ಬೇಡ. ನೋಡು, ನಮ್ಮ ಅಣ್ಣನ ಮಗಳು ಚಂದ್ರ ಅಂತ ಇದ್ದಾಳೆ, ನೀನ್ ಅವಳನ್ನೇ ಮದ್ವೆ ಆಗ್ಬೇಕು. ಚಂದ್ರ? ಅಮಾವಾಸ್ಯೆ ಚಂದ್ರನ, ಪೌರ್ಣಮಿ ಚಂದ್ರನ? ನಿನ್ನ ಸೋದರ ಮಾವನ್ ಮಗಳು ಚಂದ್ರ. ನೋ. ನನಗೂ ವಯಸ್ಸಾಗ್ತಿದೆ, ನೀನ್ ಆದಷ್ಟು ಬೇಗ ಮದ್ವೆ ಆಗಪ್ಪ. ನಿನಗೆ ವಯಸ್ಸಾಗ್ತಿದೆ ಅಂತ ನಾನು ಮದುವೆ ಆಗ್ಬೇಕಾ? ಅಲ್ಲಪ್ಪ, ನನ್ನ ಉಸಿರಿರುವಾಗ್ಲೇ ನಿನ್ ಮದ್ವೆ ಆದ್ರೆ ನನಗೂ ನೆಮ್ಮದಿ ಅಲ್ವಾ? ಹೀಗ ಒಬ್ಬೊಬ್ರು ಉಸಿರಿಗೂ ನಾನು ಮದುವೆ ಆಗ್ತೀನಿ, ನನ್ನ ಉಸಿರಿನ ಗತಿ ಏನಾಗುತ್ತೆ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಮದ್ವೆ ಆಗ್ಲೇಬೇಕು. ಮದ್ವೆ ಆದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ಮನೆ ಬೀಗದ ಕೈನೇ ನಿನಗೆ ಕೊಟ್ಬಿಡ್ತೀನಿ. ಓಕೆ, ಮದುವೆ ಮಾಡ್ಕೋ. ಮದುವೆ ಮ್ಯಾರೇಜ್. ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಯಾಕೆ ಆಗ್ತೀವಿ ಅಂತಾನೆ ಗೊತ್ತಿಲ್ಲ. ಈ ವಯಸ್ಸಾದವ್ರಿಗೆ ನಮಗ್ ಮದುವೆ ಮಾಡ್ಲಿ ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಈ ನನ್ನ ಮಕ್ಳಿಗೆ ಮದುವೆ ಆದ್ಮೇಲೆ ಮಕ್ಕಳಾಗದೇ ಗೊತ್ತಾಗಲ್ಲ. ಮಕ್ಳಾದ್ಮೇಲೆ ಇವ್ರು ಸತ್ತು ಹೋಗಲ್ಲ. ಅದಕ್ಕೆ ಈ ದೇಶದಲ್ಲಿ ಎಷ್ಟೇ ಉತ್ತಿ ಬಿತ್ತಿದ್ರು ತುತ್ಗೂ ಗತಿ ಇಲ್ಲ. ಮದುವೆ ಆಗಿನೇ ಜಾಲಿ ಆಗಿರ್ಬೇಕು ಅನ್ನೋದು ಮೂರ್ಖ ಪದ್ಧತಿ. ನಾನು ಹಾಗೆ ಜಾಲಿ ಆಗಿಲ್ವಾ? ಆಗೋ ಜಾಲಿಯಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರ ಆಯ್ತು. ಹಾಯ್ ಬಾಲ. ಅವತಾರ ವಾಟ್ ಏನಾಗಿದೆ? ಏನಪ್ಪ ಮೋಹನ ಇದು? ಮದುವೆ ಬಟ್ಟೆ ಹಾಕೊಳ್ದೆ ಹೀಗೆ ಇದೆಯಲ್ಲ? ಕಚ್ಚೆ ಹಾಕ್ಬೇಕು. ನೋ ಕಚ್ಚೆ ಗಿಚ್ಚಲ್ಲ. ನೋ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಐ ಗೋ ಬ್ಯಾಕ್. ಓಕೆ, ನನಗೆ ಮದುವೆನೇ ಬೇಡ. ಐ ಡೋಂಟ್ ಲೈಕ್ ಆಲ್ ದಿಸ್ ಫಾರ್ಮಾಲಿಟೀಸ್. ಬಾಲ ಅಮ್ಮ, ನೀವು ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ನಾನ್ ಕರ್ಕೊಂಡ್ ಬರ್ತೀನಿ. ಹೊರದೇಶದಲ್ಲಿ ಓದಿದಾನೆ, ಬಹಳ ಬುದ್ಧಿವಂತ. ಕೂತ್ಕೊಳ್ಳು. ನೋ ಐ ಕಾಂಟ್ ಸಿಟ್ ಇನ್ ದಿಸ್ ಡ್ರೆಸ್. ನನಗೆ ಅವಮಾನ ಆಗ್ಬಿಡುತ್ತೆ. ಬಾಲು ಬೇಗ ಎಲ್ಲ ಮುಗಿಸ್ಬಿಡಕ್ಕೆ ಬಾಲು. ಶಾಸ್ತ್ರಿಗಳೇ, ನೀವು ಮಂತ್ರ ಶುರು ಮಾಡಿ. ಸ್ವಾಮಿ. ಅಲ್ಲಿ ನೋಡು, ಮದುಮಗಳು ಬಂದ್ಲು. ಓಕೆ, ನಾಟ್ ಬ್ಯಾಡ್. ಈ ದೇಶದ ಸಂಪ್ರದಾಯ ಪದ್ಧತಿ ಆಚಾರ ವಿಚಾರಗಳ ಡಸ್ಟ್ಬಿನ್ ಅಲ್ಲಿ ಬಿದ್ದು ಡಾಲ್ ಮಂಕಾಗೋಗಿದೆ. ಇದಕ್ಕೆ ಒಳ್ಳೆ ಪಾಲಿಶ್ ಕೊಟ್ಟು ಮಾಡರ್ನ್ ಟಚ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ಡ್ರೆಸ್ ಹಾಕಿ ಸೆಂಟ್ ಹೊಡೆದು ಇಟ್ಕೊಂಡ್ರೆ ನಾನು ಪರ್ಮನೆಂಟ್ ಸರ್ವೆಂಟ್ ಆಗಿರಲ್ಲ. ನೋ ಡೌಟ್. ಏನೋ ಪರ್ಮನೆಂಟ್ ಸರ್ವೆಂಟ್ ಅಂತೀಯಾ? ಅವಳು ಹೆಂಡತಿಯಾಗಳು? ಈ ದೇಶದಲ್ಲಿರೋ ಎಲ್ಲ ಹೆಂಡ್ತಿರೋ ಪರ್ಮನೆಂಟ್ ಸರ್ವೆಂಟ್ ತರನೇ ಕಣೋ ಬದುಕೋದು. ಯು ಡೋಂಟ್ ನೋ. ನಿನಗೆ ಅನುಭವ ಸಾಲದು. ಸರಿ ನಿಂತ್ಕೋ. ಹೌದು. ವಾಟ್ ಇಸ್ ದಿಸ್? ಇದು ನನ್ನ ಬಂಗ್ಲೆ ಅನ್ಕೊಂಡಿದ್ದ ನೀನು? ಸುಣ್ಣ ಬಳಿಯವರ ಚಪ್ರ ಹಾಕೋಲ್ಲ ತನ್ನ ಸೋಫಾ ಮೇಲೆ ಕೊಡ್ತಿದ್ಯಾ ನೀನು? ಅಲ್ಲಪ್ಪ, ಇವರು ನಿಮ್ ಮಾವನವರು, ಇವರು ಪುರೋಹಿತರು. ಓ, ಮಾವನವರು. ಐ ಆಮ್ ಸಾರಿ ಮಿಸ್ಟರ್ ಶಾಸ್ತ್ರಿ. ಏನೋ ನೀನು ದೊಡ್ಡೆಲ್ಲ ಇಟ್ಕೊಂಡು ಚೆನ್ನಾಗಿ ಜಲಾಯಿಸ್ಬೋದು ಅಂತ ಕೂತಿದ್ಯಾ ಇಲ್ಲೇ? ಇದನ್ನ ಧರ್ಮಛತ್ರ ಅನ್ಕೊಂಡಿದ್ಯಾ? ಅಲ್ಲ, ಅದು ಮುಹೂರ್ತ. ಅಯ್ಯೋ, ಸಾರಿ ಮಿಸ್ಟರ್ ಶಾಸ್ತ್ರಿ, ನಿನ್ನ ಮದುವೆ ಮನ್ ನೋಡಿದೆ, ಈಗ ಹಾಫ್ ಬೇರ್ ಬಾಡಿ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಐ ಆಮ್ ಸಾರಿ. ಮಾಮ್ ಹೇಳಿದ್ಲು ನೀನು ಹುಡುಗಿಗೆ ಇದು ಅಂತ. ಏನು ಅಂತ? ಅಪ್ಪ. ವಾಟ್ ಮ್ಯಾನ್? ನಿನಗೇನ್ ದೊಡ್ಡ ರೋಗ ಬಂದವ್ರು ಬರೆ ಹೇಳ್ಕೊಂಡಂಗ್ ಮೈ ಎಲ್ಲ ಬರೆ ಹೇಳ್ಕೊಂಡಿದ್ಯಾ? ವಾಟ್ ಇಸ್ ದಿಸ್? ಅಯ್ಯಯ್ಯೋ, ಇದು ವಿಭೂತಿ ಪಟ್ಟೆನಪ್ಪ. ವಾಟ್ ಪಟ್ಟೆ? ವಿಭೂತಿ ಪಟ್ಟೆ. ಇದು ನಮ್ ಜಾತಿ ಸಂಪ್ರದಾಯದಲ್ಲಿ ಹಾಕೊಳ್ಳುದಪ್ಪ.
ಹೀಗ್ ಬಟ್ಟೆ ಬೆಳ್ಕೊಂಡ್ರೆ ಒಂದ್ ಜಾತೆ, ಹೀಗ್ ಬಟ್ಟೆ ಬೆಳ್ಕೊಂಡ್ರೆ ಇನ್ನೊಂದ್ ಜಾತೆ, ಬಟ್ಟೆನೆ ಬೆಳ್ಕೊಂಡ್ರೆ ಮತ್ತೊಂದ್ ಜಾತೆ. ಆರ್ಟಿಫಿಷಿಯಲ್ ಬೆಳ್ಕೊಂಡು ಯಾ ಲೈಕ್ ಇಟ್. ಓ, ವಾಟ್ ಈಸ್ ದಿಸ್ ಬೀಜ? ಬೀಜ ಅಲ್ಲಪ್ಪ, ರುದ್ರಾಕ್ಷಿ ಮಣಿ. ಓಹೋ, ಇದರಲ್ಲಿ ದೇವ್ರಿರ್ತಾನಪ್ಪ. ಓಹೋ, ಎಷ್ಟೋ ಜನ ಮಹಾನುಭಾವರುಗಳೆಲ್ಲ ದೇವ್ರು ಹಿಡ್ಕೊಂಡು ಹಿಮಾಲಯ ಎಲ್ಲ ಸುತ್ತಾಡ್ತಾ ಇದಾರೆ. ನೀನ್ ಈ ಬೀಜದಲ್ಲೇ ದೇವ್ರು ಇಟ್ಕೊಂಡಿದ್ಯಾ. ಐ ಲೈಕ್ ಇಟ್, ಐ ಲೈಕ್ ಇಟ್. ಅದಲ್ಲಪ್ಪ, ಇದು ನಿನ್ ಶೋಭನದ ವಿಷಯ. ಯು ಮೀನ್ ಫಸ್ಟ್ ನೈಟ್, ಮೊದಲ ರಾತ್ರಿ. ಹೌದಪ್ಪ, ಇವತ್ತೇ ಇಟ್ಕೊಂಡಿದ್ದಾರೆ. ಮಿಸ್ಟರ್ ಪೊಟ್ಟೆ, ಇವತ್ತು ರಾತ್ರಿ ನನ್ಗೆ ಇನ್ನೊಂದ್ ಕಡೆ ಶೋಭನ ಎಂಗೇಜ್ಮೆಂಟ್ ಇದೆ. ಈ ಫಸ್ಟ್ ನೈಟ್ ನಾಳೆ ಇಟ್ಕೊಟ್ರೆ ಹೇಗೆ? ಅದಲ್ಲಪ್ಪ, ಇವತ್ತು ರಾತ್ರಿ 10 ಗಂಟೆ ನಂತರ ಗುರುಚಂದ್ರರಿಬ್ಬರು ಒಂದೇ ಮನೆಗೆ ಪ್ರವೇಶಿಸ್ತಾರಂತೆ. ಅದಕ್ಕೆ ಇವತ್ತು ರಾತ್ರಿನೇ ತಪ್ಪದೆ ಶೋಭನ ನಡಿಬೇಕು. ಮಿಸ್ಟರ್ ಪೊಟ್ಟೆ, ಹೀಗ್ ಮಾಡ್ರೆ ಹೇಗೆ? ಹೇಗೆ? ಆ ಚಂದ್ರ ಗುರುನೆಲ್ಲ ಕರೆದು ಇವತ್ತು ರಾತ್ರಿ ಲೀವ್ ತಗೊಳಕ್ ಹೇಳು. ನಾಳೆ ಬೆಳಿಗ್ಗೆ ಬಂದು ಕೆಲಸ ಮುಗಿಸ್ಕೊಂಡು ನೈಟ್ ಮೇಲೆ ಕ್ಯಾಚ್ ಮಾಡಿ ವಾಪಸ್ ಹೋಗಕ್ ಹೇಳು. ವೆರಿ ಸಿಂಪಲ್. ಅದಿರ್ಲಿ, ಈ ಚಂದ್ರ ಗುರು ಎಲ್ಲ ಯಾರು? ಹುಡುಗಿಗೆ ಬಂಧು ಮಿತ್ರ ಅಥವಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಗ್ರಹಗಳಪ್ಪ. ಯು ಮೀನ್ ಪ್ಲಾನೆಟ್? ಪಾಲ್ನೆಟ್ ಅಲ್ಲ, ಗ್ರಹಗಳು. ಅಲ್ಲ, ಗ್ರಹಚಾರಗಳು. ಮಾಮ, ಫಸ್ಟ್ ನೈಟ್ 10, 11, 12, 1. ಓಕೆ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಮೈ ಫೇರ್ ಲೇಡಿ. ಅನ್ನ ಕೊಡಿ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್. ಬಾಬು, ಕಾಲಿಂಗ್ ಮೀ. ಅಲ್ಲಯ್ಯ, ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಹಾಡು ಹೇಳ್ಕೊಂಡು ಬರ್ತಿದೀಯಲ್ಲ, ಭಿಕ್ಷೆ ಬೇಡವನಿಗೆ ಇಂಗ್ಲಿಷ್ ಹೇಗೆ ಬಂತು? ಯು ಸಿ ಇದಯ್ಯ ಪ್ರತಿಯೊಬ್ಬ ಭಾರತೀಯನಿಗೂ ಕಾವಾಲ್ಸಿಂದೆ. ಅದು ವದಲೇಸಿ ಕನ್ನಡ 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 ಅಂತಾರೆ. ಕರೆಕ್ಟ್ ಕರೆಕ್ಟ್. ನಾನು ಇಂಗ್ಲಿಷ್ ನಲ್ಲಿ ಆಡಿದ್ದಕ್ಕೆ ಅಲ್ಲ ಕರೆದಿದ್ ನೀನು. ಹೌದು ಹೌದು. ಹಂಗ್ ಹೇಳ್ಬೇಡಯ್ಯ, ನಾನು ಅಸಲು ಶಿಸ್ತಾದ ಕನ್ನಡ ವಾಣಿ. ಎಲ್ಲಿ ಒಂದು ಕನ್ನಡ ಹಾಡು ಹಾಡು. ಕನ್ನಡ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ನಿಲ್ಸು ನಿಲ್ಸು. ಕೃಷ್ಣ ಪರಮಾತ್ಮ ನೆನ್ಸ್ಕೊಂಡ್ರೆ ಕಷ್ಟನೇ ಇರಲ್ಲ ಅಂತ ಹಾಡ್ತಿದೀಯ. ಅದಕ್ಕೆ ಕೃಷ್ಣ ಏನಬಾರದೆ ಅಂತ ಪಾಡ್ತು ನಾವು. ಮತ್ತೆ ನಿನ್ನ ಯಾಕಪ್ಪ ಹೀಗಿಟ್ಟ ಕೃಷ್ಣ? ಬುದ್ಧಿ ಬಂದ್ಬಿಡ್ತು, ನಮ್ ಜನಕ್ ಬುದ್ಧಿ ಬಂದ್ಬಿಡ್ತು. ಯಾಕೆ ಏನು ಕೇಳೋಷ್ಟು ಬುದ್ಧಿ ಬಂದ್ಬಿಡ್ತು. ಅಪ್ಪ, ಇದು ನಾನು ಆಡೋದು ಹೊಟ್ಟೆ ಪಾಡ್ಗಪ್ಪ. ಡೂಪ್ ಸಾಂಗು, ಭಕ್ತಿ ಗಿಕ್ತಿ ಏನಿಲ್ಲ. ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಿಲ್ರಪ್ಪ. ಯಾರ ಇದ್ರೆ ಕೊಡ್ರೆ. ಮನೆ ಒಳಗಿಂದ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹಾಕೋದ್ ಹಾಕ್ತೀರಾ? ಸ್ವಲ್ಪ ಮಾಂಸ ಇದ್ರೆ ಹಾಕ್ರಯ್ಯ. ನಾಲ್ಗೆ ಕೊಟ್ಟೋಗಿದೆ. ಛೀ 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 ಛೀ. ಮಾಂಸಾಹಾರಮ. ನಮ್ಮದು ಪಕ್ಕಾ ಶಾಕಾಹಾರ ಜಾತಿ. ಮಾಂಸ ತಿನ್ನೋಲ್ಲ. ಹಾಯ, ಈ ದೇಶದಲ್ಲಿ ಇಷ್ಟೊಂದ್ ಜಾತಿಗಳಿದೆ, ತಿನ್ನೋದಕ್ಕೂ ಜಾತಿ ಮಾಡ್ಕೊಂಡಿದೀರಿ ಅನ್ರಯ್ಯ. ಕರ್ಮ. ಅಲ್ಲಪ್ಪ, ಹಾಳಾಗೋಗ್ಲಿ ಬಿಡು. ನೀನ್ ಯಾಕೆ ಮಾಂಸ ಅಂದ್ರೆ ಇಷ್ಟೊಂದ್ ಟೆನ್ಷನ್ ಮಾಡ್ಕಂತೀಯ? ಏ, ಮಾಂಸ ತಿನ್ನೋದು ಅಂದ್ರೆ ಪ್ರಾಣಿ ಹಿಂಸೆ. ಪ್ರಾಣಿ ಹಿಂಸೆ ಮಹಾ ಪಾಪ. ನೀನ್ ಯಾವತ್ತು ಪ್ರಾಣಿ ಹಿಂಸೆ ಮಾಡೇ ಇಲ್ಲ? ಯಾವತ್ತು ಮಾಡೇ ಇಲ್ವಾ? ಇಲ್ಲ. ರಾತ್ರಿ ಸೊಳ್ಳೆ ತಿಗಣೆ ಕಚೇರಿ ಏನಪ್ಪ ಮಾಡ್ತೀಯ? ಹೋಗ್ಲಿ ಬಿಡ್ರವ, ನನಗೂ ಕೊಬ್ಬು, ಮಾತಾಡ್ತಾನೆ ಇರ್ತೀನಿ. ಹೋಗ್ಲಿ, ಊಟ ಕೊಡ್ರ, ಹೋಗ್ತೀನಿ. ಊಟನ ಅನ್ನಬಾರದ ಮಾತೆಲ್ಲ ಅಂದ್ಬಿಟ್ಟು ಊಟ ಅಂತ ಊಟ. ಊಟನೂ ಇಲ್ಲ, ಗೀಟಾನೂ ಇಲ್ಲ ಪಾಪ. ಅಯ್ಯೋ, ನನಗ್ ಗೊತ್ತಿತ್ತು ನೀವು ಗಂಡಸ್ರು ಹೀಗೆ ಹೇಳ್ತೀರಾ. ನನಗ್ ಗೊತ್ತಿತ್ತು. ಯಾರ ಹೆಂಗಸ್ರು ಮಲ್ಲಿಲ್ಲಪ್ಪ. ನನ್ ನಿಂತಿದ್ದಾಳೆ ಲಕ್ಷ್ಮಿ. ದಾ ಬೆಗ್ಗರ್ ಕರೀತಾ ಇದ್ದಾನೆ. ಲಕ್ಷ್ಮಿ, ದಾ ದಾ. ಊರಲ್ಲಿರೋ ಹೆಂಗಸ್ರನ್ನೆಲ್ಲ ಕರಿ. ಹೊಡೆದ ಅಂದ್ರೆ ಏನಯ್ಯ ನೀನೇ ಹಿಂಗೆ? ನಿಂಗ್ ಹೆಂಗಸ್ರು ಯಾಕಯ್ಯ? ಅಯ್ಯೋ, ನೀವೆಲ್ಲ ಗಂಡಸರುಗಳು ಮೈನರ್ಗಳಪ್ಪ. ಲೇಡೀಸೇ ಮೇಜರ್ಗಳು. ಬೆಕ್ಕರಿಗೆ ಹಸುವಾದ್ರು ಅಮ್ಮ ತಾಯಿ ಅಂತ ಕರೀತಾರ ಅರ್ಥ. ಅಪ್ಪ ಅಣ್ಣ ಅಂತ ಕರೆಯಲ್ರಪ್ಪ. ಅವ್ರಿಗೆ ತಾನೇ ಹಸಿವು, ಸಂಕಟ, ಕಣ್ಣೀರೆಲ್ಲ ಗೊತ್ತಿರೋದು. ಅದಕ್ಕೇನಯ್ಯ ಹೆಂಗಸ್ರನ್ನೆಲ್ಲ ಒಳಗಡೆ ಸೇರಿಸಿ ಬೀಗ ಹಾಕಿ ನಾವು ಹೊರಗಡೆ ಕೂತಿರೋದು. ಊಟ ಅಂತೆ ಊಟ. ಅಯ್ಯೋ, ಏನೂ ಕೊಡಲ್ಲೇನ್ರಪ್ಪ. ನನಗ್ ಗೊತ್ತಿತ್ತು ನೀವ್ ಹೇಗೆ ಹೇಳ್ತೀರ ಅಂತ. ನಿಮ್ಮ ಟೈಮ್ ಪಾಸ್ ಮಾಡಕ್ಕೆ ಬೆಗ್ಗ ಟೈಮು ವೇಸ್ಟ್ ಮಾಡ್ತಿರಲ್ಲ. ಟೈಮ್ ವ್ಯಾಲ್ಯೂ ಗೊತ್ತಿಲ್ದ್ರ ಲೇಸಿ ಇಂಡಿಯನ್. ಇಷ್ಟೊತ್ತಿಗೆ 3 ಸ್ಟ್ರೀಟ್ ಕವರ್ ಮಾಡ್ಬಿಡ್ತೀನಲ್ಲ. ಎಂತ ದೊಡ್ಡ ದೊಡ್ಡ ವಿಷಯ ಹೇಳಿ ಹೋಗ್ತಿದ್ದಾನೆ. ನಾನ್ ಯಾವಾಗ ಹಿಂಗ ಹಾಕ್ತೀನಿ?
ನಾನು ಸತ್ ಮೇಲೆ ಆಗ್ತೀಯಪ್ಪ. ನೀನ್ ಯಾವ ಸಾಯ್ತೀಯ ನಾನ? ಹೀಗೆ 2 ಪ್ರಶ್ನೆ ಕೇಳಿದ್ರೆ ಇವತ್ತೇ ಸತ್ತು ಹೋಗ್ತೀನಿ ನಾನು. 2 ಪ್ರಶ್ನೆ ನಾನು ಇವಾಗ್ಲೇ ಕೇಳ್ತೀನಿ. For more updates, like, comment, subscribe to our channel.